ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗಳಾದ ರೇಖಾ ಶಂಭು ಪಟೇಲ್. ಈ ವಿಡಿಯೋ ಮಾಡೋಕ್ಕೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆಯವರ ಹೇಳಿಕೆ. ಸ್ವಾಮಿ, ನಿಮಗೆ ವಯಸ್ಸಾಯಿತು, ಬುದ್ಧಿನೇ ಬೆಳೆದಿಲ್ಲ ಅಲ್ವಾ? ಇದನ್ನು ಪ್ರತಿ ಸಲನೂ ಯಾಕೆ ನಮಗೆ ತಿಳಿಸ್ತಾ ಇದ್ದೀರಿ ಅಂತಲೇ ನಮಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸ್ವಾಮಿ, ನೀವು RSS ಬಗ್ಗೆ ಒಂದು ದಿನ ಹೋಗಿ ಕಾರ್ಯಾಲಯದಲ್ಲಿ ಅಥವಾ ಕೂತ್ಕೊಂಡು ಅವರು RSSನ ನಿಲುವೇನು, ಅವರ ದಿಟ್ಟ ನಡೆ ಏನು, ಈ ದೇಶಕ್ಕಾಗಿ ಈ ನಾಡಿಗಾಗಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಒಂದು ದಿನ ಹೋಗಿ ತಿಳ್ಕೋಬೇಕು. ಆವಾಗ ನೀವಲ್ಲ, ನಿಮ್ಮ ವಂಶದಲ್ಲಿ ಇಂದಿನ ಪೀಳಿಗೆ ಆಗಿರಲಿ ಅಥವಾ ಮುಂದೆ ಬರುವಂಥ ಪೀಳಿಗೆಯು RSS ಬಗ್ಗೆ ಗೌರವ ಕೊಡುತ್ತೆ ಹೊರತು RSS ಬಗ್ಗೆ ಈ ಥರ ಮೈಕ್ ಸಿಕ್ಕಿದೆ ಅಂತ ಹಿಗ್ಗಾಮುಗ್ಗಾ ಹೇಳಿಕೆಯನ್ನು ಕೊಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. RSS ಪೂರ್ಣಾವಧಿ ಕಾರ್ಯಕರ್ತರು ಅಂದರೆ ನಿಮಗೆ ಗೊತ್ತಾ? RSSನ ಪೂರ್ಣಾವಧಿ ಕಾರ್ಯಕರ್ತರ ಕಾರ್ಯ ಚಟುವಟಿಕೆ ಗೊತ್ತಾ? RSS ಕಾರ್ಯಕರ್ತರ ಪೂರ್ಣಾವಧಿಯ ಕಾರ್ಯಕರ್ತರ ಜೀವನ ಶೈಲಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾ? ಸ್ವಾಮಿ, RSSನಲ್ಲಿ ಬರುವ ಪ್ರತಿಯೊಬ್ಬ ಯುವಕರು, ಪ್ರತಿಯೊಬ್ಬ ಕಾರ್ಯಕರ್ತರನ್ನ, ಪ್ರತಿಯೊಬ್ಬ ಪೂರ್ಣಾವಧಿ ಕಾರ್ಯಕರ್ತರನ್ನ ಯಾವುದೇ ರೀತಿಯ ಆಸೆ ಆವಿಷ್ಯ ಒಡ್ಡಿ ಕರ್ಕೊಂಬರೋದಿಲ್ಲ. ಸ್ವ ಇಚ್ಛೆಯಿಂದ ಪ್ರತಿಯೊಬ್ಬ ಯುವಕನು ನಮ್ಮ ದೇಶಕ್ಕೆ, ನಮ್ಮ ದೇಶದ ಸುರಕ್ಷತೆಗಾಗಿ ನಮ್ಮ ಒಂದು ಜೀವನವನ್ನು ಜೀವನ ಪರ್ಯಂತ ಮುಡುಪಾಗಿ ಇಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಕೈಯಲ್ಲಿ ಆಗುವಷ್ಟು ದಿನ RSSನಲ್ಲಿ ಭಾಗವಹಿಸಿ RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಈ RSS ಪೂರ್ಣಾವಧಿ ಕಾರ್ಯಕರ್ತರಿಗೆ ಯಾವುದೇ ರೀತಿ ನಿರ್ದಿಷ್ಟ ಸಂಬಳ ಆಗಿರಲಿ ಅಥವಾ ಅವ್ರಿಗೆ ಜೀವನ ಮಾಡೋಕ್ಕೆ ಎಂಜಾಯ್ ಮಾಡ್ತಾ ಅವ್ರಿಗೆ ಏನೇನೋ ನಮ್ಮ ಯುವಕರನ್ನ ಅಟ್ರಾಕ್ಷನ್ ಮಾಡುವಂಥ ಚಟುವಟಿಕೆಗಳು ಇರೋದಿಲ್ಲ ಸ್ವಾಮಿ. ಅವರ ಜೀವನ ಪ್ರತಿಯೊಬ್ಬರ ಕಾರ್ಯಕರ್ತರ ಮನೆಗೆ ತೆರಳಿ ಅವರ ನೀಡಿದ ಪ್ರಸಾದ ಅಂದರೆ ದಾಸೋಹ, ಅದನ್ನೇ ಊಟ ಅಂತ ಸೇರಿಸಿ ಯಾವುದೇ ನಿರ್ದಿಷ್ಟ ಸಂಬಳವಿಲ್ಲದೆ, ವೈಯಕ್ತಿಕ ಜೀವನವಿಲ್ಲದೆ ಕಾರ್ಯ ಮಾಡ್ತಾ ಇರುವ ನಮ್ಮ RSSನ ಪೂರ್ಣಾವಧಿ ಕಾರ್ಯಕರ್ತರು. ಇದು RSS ಇಷ್ಟು ದಿನ ಚಟುವಟಿಕೆ, ಇಷ್ಟು ವರ್ಷಗಳಿಂದ ಚಟುವಟಿಕೆ ಮಾಡ್ತಾ ಬಂದಿದೆಯಲ್ಲ, RSS ಕಾರ್ಯಕರ್ತ ಅಥವಾ RSSನ ಯುವಕರು ದೇಶದ ಭಯೋತ್ಪಾದನೆಯ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಕ್ಕೆ, ಪ್ರೂಫ್ ತೋರ್ಸೋಕ್ಕೆ ನಿಮಗೆ ತಾಕತ್ತು ದಮ್ಮು ಇದೆಯಾ? ನಾವೇ ಅದೇ ಕಾಂಗ್ರೆಸ್ ಬೆಂಬಲಿತ ಯುವಕರು ನಮ್ಮ ದೇಶದ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ನಮ್ಮ ದೇಶದ ವಿರೋಧ ಭ್ರಷ್ಟಾಚಾರ ಮಾಡ್ತಾ ಇರುವ ದಾಖಲಾತಿಯ ಇಡೀ ಲಿಸ್ಟೇ ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ನೀವು ಮೈಕ್ ಸಿಕ್ಕಿದೆ, ನಾನು ಫೇಮಸ್ ಆಗಿಬಿಡಬೇಕು ಅಂತ ಅದೇನದು ವಿಶೇಷವಾಗಿ ಹೇಳಿಕೆಯನ್ನು ಕೊಟ್ಬಿಟ್ರೆ ನಾವು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವದಲ್ಲೇ ಏನು ನಡೀತಾ ಇದೆ, ವಿಶ್ವದಲ್ಲಿ ಯುದ್ಧಗಳು ಯಾವ ಥರ ನಡೀತಾ ಇದ್ದಾವೆ, ನಮ್ಮ ಭಾರತೀಯರು ಇಷ್ಟು ಸುರಕ್ಷಿತವಾಗಿ ಇರಕ್ಕೆ ಇದೇ ಮೋದಿಜಿಯವರು, ಇದೇ BJP ಸರ್ಕಾರದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಆಡಳಿತ ದಿಟ್ಟ ನಿರ್ಧಾರದಿಂದ ಅವರ ಜೊತೆಗೆ ನಾವು ನಮ್ಮ ಇಚ್ಛೆ ಬಂದಂತೆ ನಮ್ಮ ದೇಶದಲ್ಲಿ ನಾವು ಬದುಕಕ್ಕೆ ಸಾಧ್ಯ ಆಗ್ತಾ ಇರೋದು. ಇದು ನಾನು ಹೇಳ್ತಾ ಇರುವ ಹೇಳಿಕೆ ಅಲ್ಲ ಸ್ವಾಮಿ, ಪ್ರತಿಯೊಬ್ಬ ದೇಶದ ನಾಗರಿಕರಿಗೆ ತಿಳಿದಿರುವಂಥ ಒಂದು ಸ್ಪಷ್ಟವಾದ ಸಂದೇಶ. ಮೋದಿಜಿಯವರ ಆಡಳಿತ ಇರೋದರಿಂದ ನಾವು ಈ ಸುರಕ್ಷಿತವಾಗಿ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡ್ತಾ ಇದ್ದೀವಿ ಅಂತ. ಇದೇ ಕಾಂಗ್ರೆಸ್ ಬೆಂಬಲಿತ ಯುವಕರು ನಮ್ಮ ದೇಶದ ವಿರೋಧಿ ಚಟುವಟಿಕೆಯಾದ ಕಾಶ್ಮೀರ್ ಪಂಡಿತ್ ನರಮೇಧ ಮಾಡಿದ ಯಾಸಿನ್ ಮಲಿಕ್, ಇದೇ ಕಾಂಗ್ರೆಸ್ ಬೆಂಬಲಿತ ಯುವಕ ದೇಶ ತುಂಡರಿಸುವ ಹೇಳಿಕೆ ನೀಡಿದ ತುಕಡೆ ಗ್ಯಾಂಗಿಗೆ ಇದೇ ಕಾಂಗ್ರೆಸ್ ಬೆಂಬಲ ನೀಡಿತ್ತು. ಈ ಕಾರ್ಯಕರ್ತರು ಯಾರು? ಕಾಂಗ್ರೆಸ್ದವರೇ. KG ಹಳ್ಳಿ ಮತ್ತು DJ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ಇದು ಕಾಂಗ್ರೆಸ್ ಬೆಂಬಲಿತ ಯುವಕರೇ. ದೇವಸ್ಥಾನ ಸ್ಫೋಟ ಮಾಡ್ತೀವಿ ಅಂತ ಕುಕ್ಕರ್ ಬಾಂಬ್ ಗ್ಯಾಂಗಿಗೆ, ಇನ್ನೂ ಅನೇಕ ಚಟುವಟಿಕೆ ಭಯೋತ್ಪಾದನೆಯ ಕಾರ್ಯಕರ್ತರ ಹಿಂದೆ ಇರುವುದು ಕಾಂಗ್ರೆಸ್. ಸ್ವಾಮಿ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಫಸ್ಟು ನಿಮ್ಮ ತಟ್ಟೆಯಲ್ಲಿರುವ ಹಂದಿಯನ್ನು ಬಿಟ್ಟು ಬೇರೆ ತಟ್ಟೆಯಲ್ಲಿರುವ ನೊಣವನ್ನು ಆರಿಸಬೇಡಿ. ದಯವಿಟ್ಟು RSS ಈ ದೇಶ ಕಟ್ಟಕ್ಕೆ, ದೇಶ ಸುರಕ್ಷತೆ ಇರೋಕ್ಕೆ, ದೇಶವನ್ನು ಇನ್ನೂ ಮುಂದೆ ಸುರಕ್ಷಿತವಾಗಿ ಇಡೋಕ್ಕೆ RSS ನಮ್ಮಂಥವ್ರು ನಿಮ್ಮಂಥವರೆಲ್ಲ ಇನ್ನೂ 100 ಜನ ಬಂದ್ರೂ ಈ RSSನ
ಒಂದು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ದೇಶ ಸುರಕ್ಷಿತವಾಗಿರಬೇಕು, ಈ ದೇಶದಲ್ಲಿ ಭಯೋತ್ಪಾದನೆಗಳು ಕಮ್ಮಿ ಆಗಬೇಕು, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರ ಆಚಾರವನ್ನು ಎತ್ತಿ ಹಿಡಿಬೇಕಂದ್ರೆ ದೇಶದಲ್ಲಿ ನರೇಂದ್ರ ಮೋದಿಗಳು ಇರಬೇಕು, ಕರ್ನಾಟಕದಲ್ಲಿ ಇದೇ ನಮ್ಮ ಯತ್ನಾಳ್ಜಿ ಇರಬೇಕು ಅಂತ ದಿಟ್ಟವಾಗಿ ನೇರವಾಗಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ದೇಶ ಮೊದಲು, ನಂತರ ನಾವು ಎಲ್ಲರೂ ಇದನ್ನು ಯುವಕರು ಅರ್ಥಕೊಂಡು ಈ ಮುಂದೆ ನಡೆದ್ರೆ ನಮ್ಮ ದೇಶನೂ ಸುರಕ್ಷಿತವಾಗಿರುತ್ತೆ, ನಾವು ಸುರಕ್ಷಿತವಾಗಿರ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ವಯಸ್ಸು ಆಯ್ತಾ ಬಂತು, ಇನ್ಮೇಲಾದರೂ ಸ್ವಲ್ಪ ಬುದ್ಧಿ ಅಂದ್ರೆ ಬೆಳೆ ಎಲ್ಲ ಬಿಟ್ಟಾಕಿ, ಇನ್ಮೇಲಾದರೂ ಅದರ ದೇಶದ ಸುರಕ್ಷತೆಗೆ ಒಂದು ಸ್ವಲ್ಪ ಏನಾದರೂ ಕಾರ್ಯಚಟುವಟಿಕೆ ಮಾಡೋಣ, ದೇಶವನ್ನು ಕಾಪಾಡೋಣ, ಕಟ್ಟೋಣ, ಅಥವಾ ದೇಶಕ್ಕೆ ನನ್ನ ಕಡೆಯಿಂದ ಏನಾದರೂ ಈ ಥರ ವಿಶೇಷ ಚಟುವಟಿಕೆ ಹೇಳಿಕೆಯನ್ನು ಕೊಡದೆ ದೇಶವನ್ನು ಸುರಕ್ಷಿತವಾಗಿ ಕಾಪಾಡುವುದರಲ್ಲಿ ಎಲ್ಲ ಯುವಕರು ಭಾಗಿಯಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.